ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ನಮ್ಮ ಚಪ್ಪಾಳೆ ಮೂಲಕ ನಾವು ಕೂಡ ಅವರಿಗೆ ಗೌರವವನ್ನ ಸಲ್ಲಿಸೋಣ. ಅದರಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೇವೆ ಅನ್ನೋದನ್ನ ಮನಪೂರ್ವಕವಾಗಿ ಮನಸ್ಸಿನಿಂದಲೇ ಮಹಾದೇವನನ್ನ ಮುಟ್ಟುವಂತ ಕಾರ್ಯವನ್ನ ಮಾಡೋಣ. ಹಾಗೇನೆ ವೇದಿಕೆಯ ಮುಂದೆ ಇರುವಂತಹ ಶಿಶಿಗೆ ನೀರು ಹಾಕುವುದರ ಮೂಲಕ ನಾವು ಈ ಸಂಘಟನೆಯನ್ನು ನಾವು ವೈದ್ಯರು ಎನ್ನುವ ಮಾತನ್ನು ಕೂಡ ಬಹಳ ಗಟ್ಟಿಯಾಗಿ ಹೇಳ್ತೇವೆ. ಏನದ ಕಡೆಗೆ ಒಡೆಯದು ನಮ್ಮ ಜೀವ ಮತ್ತೊಂದೇ ಏನು ಮಾಡ್ತಾರೆ ಸಿದ್ಧಿಗಂತವ್ರ ಇದೆಲ್ಲ ಕೊಡ್ಸಾಗಿರ್ತಾರೆ ಇಲ್ಲ ಅದೆಲ್ಲ ಲಾಸ್ಟಿಗೆ ಮಾಡೋದು ಮುಗಿಸೋದು ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಜಗತ್ತಿನ ಯಾರಿಗೂ. ಇವರೇ ಮತ್ತೆ ಎದಕ್ಕೆ ಕೊಡೋದು ಕಲಬುರಗಿ ಅವರು ಗೌರಿ ಲಂಕೇಶ್ ಅವ್ರನ್ನ ಎದಕ್ಕೆ ಕೊಡೋದು ಇದನ್ನೇ ಹೇಳಿದ್ದಕ್ಕಲ್ಲಪ್ಪ ನಾವು ಅಂತ ಹೇಳಕ್ಕೆ ಹೊಂಟೀವಿ. 12 ಶತಮಾನದ ಬಸವಣ್ಣವರು ಹೇಳ್ಯಾರ, 20ನೇ ಶತಮಾನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಮಾನತೆಯನ್ನು ಕೊಟ್ಟು ಹೋಗಿದ್ದಾರೆ. ಅಧಿಕೃತ ಗ್ರಂಥವನ್ನು ಬರೆದು ಇವತ್ತು ಎಲ್ಲರೂ ನಾವು ರಾಜಕಾರಣಿಗಳಿರ್ಬೋದು, ಇವತ್ತು ಅಧಿಕಾರಿ ವರ್ಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ನಾವೆಲ್ಲರೂ ನಾವು ಯಾರ ಮೇಲೆ ಪ್ರಮಾಣ ಮಾಡ್ತೀವೋ ಪವಿತ್ರವಾದ ಗ್ರಂಥ ಅದು ನಮ್ಮ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನೀಡುವಂತ ಮಾನವರಾಗಿ ಕೂಡ ನಾವು ಮತ್ತೆ ತಪ್ಪು ಸಂದೇಶವನ್ನು ಕೊಡ್ತೀವಪ್ಪ ಸಮಾಜಕ್ಕೆ. ಇದರ ಮೆಚ್ಚನ ಪರಮಾತ್ಮನು ಮೆಚ್ಚನ ನಮ್ಮ ಪರಮಾತ್ಮನವನ್ನು ಅದ ಹೇಳಿದ್ರೆ ನಮ್ಮ ಗುರುಗಳ ಕಡೆಗೆ ಆ PhD ಮುಗಿಸ್ತೋ ಗತಿ ಏನಾದ್ರೂ ಹೊರಗೆ ಬಂದ್ರೆ ಮೆಚ್ಚನ ಪರಮಾತ್ಮನು ಒಂದು ಬುದ್ಧಿಗಳು ಹೇಳಿದಂಗಾದ್ರು. ಅದಕ್ಕೆ ಬಂಧುಗಳೇ ನಮ್ಮ ಬಹಳ ಆಳವಾಗಿ ಈ ಭಾರತ ದೇಶದಲ್ಲಿ ನಾವು ಬಿಸ ಬಿಟ್ಟು ಹೋಗ್ಬಿಟ್ರ. ಅದಕ್ಕೆ ಈಗ ಒಂದು ಹೊಸ ಬೀಸ ತಂದೀವಿ. ಆ ಬಿಸ ಬೀಸವನ್ನ ನಾಶನ ಮಾಡ್ಬೇಕಂದ್ರೆ ಇದು ಬಸವ ಭೀಮ ಸಂಗಮ ಬೀಸ ಇವತ್ತು ಈ ಕುಟುಂಬ ಸಂಗಮದಿಂದ ಇವತ್ತು ಬೆಳಗ್ಗೆಯಾಗಿ ಹೊಡೆದು ಪ್ರಾರಂಭ ಆಗಿದೆ. ಇದು ಹಮ್ಮನ ಹಾಗೆ ಆಗತ್ತೆ ಭಾರತ ದೇಶದವರು. ಏನು ಮಾಡ ಎಲ್ಲ ಜಾತಿ ಜನ ಹೇಳೋದು ನಾವು ಎಲ್ಲರೂ ಕೂಡಿ ಮಾಡೋಣ. ತಾವೇದ ಭಾವ ಎದಕ್ ಮಾಡ್ತೀವಿ ಹೇಳ್ತಾರೆ. ಅದಕ್ಕೆ 100 ಮಂದಿ ಎಲ್ಲ ರೀತಿ ಒಳಗೆ ಹೇಳಿದ್ರು, ಎಲ್ಲಾರು ಒಂದೊಂದು ರೀತಿ ಒಳಗೆ ಹೇಳ್ಯಾರ. ಆದ್ರೂ ಅವ್ರು ಮಾತು ಕೇಳಿಲ್ಲ. ಇನ್ನು ಮಾಡೋದು ಬೇಡ, ಕೇಳೋದಿಲ್ಲೇ ಮತ ಹೋಗಿ ಅರ್ಧ ಮಾಡ್ತಾರೆ. ಹೇಳಿದ್ರಲ್ಲ ನಮ್ಮ ಯಾರ ಪ್ರಕಾಶ್ ಪೂಜಾರು ಒಂದಿಷ್ಟು ಮಂದಿ ಸ್ವಾಮಿಗಳು ಅದಾರ ಈಗ ಹಾಗಾಗಿ ಇಲ್ಲಿ ಬಂದು ಬಸವಣ್ಣನಿಗೆ ಜೈ, ಇಲ್ಲಿ ಬಂದು ಬಸವಣ್ಣನಿಗೆ ಜೈ, ಇಲ್ಲಿ ಅಂಬೇಡ್ಕರ್ಗೂ ಜೈ, ಮತ್ತೊಂದು ಸಾವರ್ಕರ್ ಜೈ ಅಂತಾರೆ, ಗೋಡ್ಸೆಗೆ ಜೈ ಅಂತಾರೆ. ಇಂಥವ್ರು ಏನ್ ಮಾಡೋದು ಈ ಸ್ವಾಮಿಗಳ. ಅದಕ್ಕೆ ಇನ್ನೊಂದು ಸ್ವಾಮಿಗಳು ಇದ್ರು ಯಾರು ಜೈ ಅಂತಿದ್ದಕ್ಕ ಇವ್ರಿಗೆ ಜೈ ಅಂತ ಕಳಿಸಿಬಿಟ್ರಿ ನಾವು. ಏನ್ ಬೇಡ ಅಂತೇಳಿ ಜೈ ಅಂತ ಕಳಿಸಿಬಿಟ್ಟು ಮನೆ ಓದಂತಿದ್ದಲ್ಲೊಂದು ಗೋಟೆಮ್ಮಿ ಗೋಟೆಮ್ಮಿ ಅಂತ ಹೆಸರಿಟ್ಬಿಟ್ಟು ಅದು ಹೆಣ್ಣು ಈಗೂ ಇಲ್ಲ, ಯಾರು ಮಾಡೋದು ಗೋಟೆಮ್ಮಿ ಅಂತಾರ ನಮ್ಮ ಕಡೆ. ಆ ಗೋಟೆಮ್ಮಿ ಬಸವಣ್ಣ ಹಿಂದುತ್ವ ಹುಟ್ಟಿದ್ದಂತ ಅವ ಹಿಂದೂ ಅಲ್ಲೇ ಮಾಡೋಂತ ಪೂಜೆ ಪುರಸ್ಕಾರ ಮಾಡ ಅಂತ ಹೇಳ್ಬೇಕಂತ ಅದು ಗೋಟೆಮ್ಮಿ. ಈಗೊಂದು ಮರಿ ಎಣ್ಣೆ ಬಿಟ್ಟಿದ್ದ ಆ ಮರಿ ಎಣ್ಣೆ ತೆಗೆಸಿದವರಿಗೆ ಇಲ್ಲಿಗ ಪವಿತ್ರವಾದ ಅಲ್ಲ ಬಸವಣ್ಣನವರ ಐಕ್ಯ ಭೂಮಿ ಕರ್ಮಭೂಮಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಸುಮಾರು 771 ಬಸವಾದೀಶರನ್ನು ನಡೆದಾಡುವಂತಹ ಪವಿತ್ರವಾದ ಈ ಭೂಮಿ. ಇಲ್ಲಿ ಒಂದು ತತ್ವವನ್ನು ತಪ್ಪಿರಲ್ಲ. ನಾವು ಎಲ್ಲಿ ಹುಟ್ಟಿವಿ, ಯಾವ ತತ್ವವನ್ನು ಒಪ್ಪಿಕೊಂಡು ಆ ಗುರುಗಳ ಸ್ಥಾನವನ್ನು ತೆಗೆದುಕೊಂಡ್ರಿ ಅದನ್ನು ಬರೆದ್ಬಿಟ್ಟು ಇವ್ರು ತತ್ವ ಕೇಳ್ಬೇಕಂತ, ಇವ್ರು ಹೇಳಿದ ಕೇಳ್ಬೇಕಂತ. ಅದಕ್ಕೆ ನಾವು ಕೇಳಿದೆ ಪೂಜೆ ಅಂತ ತಿಳ್ಕೊಬಾರ್ರಿ, ಏನ್ ಆಕಾಶದಿಂದ ಹೇಳಿದ್ರೆ ಡೈರೆಕ್ಟ್ ಉದ್ರ್ಯಾರ ನೀವು ಅಂದ್ರೆ ಉದ್ರ್ಯಾರ್ರಿ ಭಗವಾನ್ ಸಾಹೇಬ್ ಇಲ್ಲಲ್ಲ, ಇಲ್ಲೇ ಹುಟ್ಟಿವಲ್ಲ ನಾವು ತಾಯಿ ಹೊಟ್ಟೆಯಾಗ, ಇಲ್ಲೇ ಬೆಳೆದಿವಲ್ಲಪ್ಪ, ಮನುಷ್ಯನಾಗಿ ಹುಟ್ಟಿವಲ್ಲ. ಇವ್ರು ಹೇಳಿದ್ರು ಒಪ್ಕೋಬೇಕಂತ ಯಾಕೆ ಒಪ್ಕೋತಿರಲ್ಲ. ಗೋಡ್ಸೆ ಪೂಜೆ ಮಾಡ್ತಾರೆ ಮಹಾತ್ಮ ಗಾಂಧಿ ಕೊಂದವರು
ಇಲ್ಲಿ ಸಾವರ್ಕರ್ ಅಂಬೇಡ್ಕರ್ 13 ಬಾರಿ ಕೊಲೆ ಮಾಡೋದಕ್ಕೆ ಯತ್ನ ಮಾಡಿದಂತ ಮಹಾನೀಚ ಮಹಾಪಾಪಿ ಯಾರಂದ್ರೆ ಅದು ಸಾವರ್ಕರ್ ಅನ್ನೋ ಮಾತನ್ನು ನಾನು ಇವತ್ತು ಗಟ್ಟಿಯಾಗಿ ಈ ವೇದಿಕೆಯಲ್ಲಿ ಹೇಳಬೇಕಾಗಿದೆ. ಅಂತ ಸಾವರ್ಕರ್ ಅಂತ ಗೋಡ್ಸೆ ಪೂಜೆ ಮಾಡುವಂತ ಅಂತ ಭಕ್ತರು ಇವತ್ತು ಈ ದೇಶದಾಗ ಈ ದೇಶವನ್ನ ಈಗ ಬಿಟ್ರೆ ಈ ದೇಶವನ್ನು ಎಲ್ಲೋ ಹೋಗಿಲ್ಲ ಸರ್. ಮತ್ತೆ ಕೊಡೋಗಿರಿ ಬರೋದು ಗ್ಯಾರಂಟಿನ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಎಲ್ಲ ತತ್ವಗಳನ್ನ ಬದಲಾವಣೆ ಮಾಡ್ತೀವಿ ಅಂತ ಅದ ಹೇಳಿದ್ರೆ ನಾಗರಾಜ್ ನರಗೌಡರು ಒನ್ ನೇಷನ್ ಏನ್ರಿ ನರಗೌಡ ಸಾಹೇಬ್ ಒನ್ ನೇಷನ್ ಒನ್ ಕಲ್ಚರ್ ಒನ್ ಎಲೆಕ್ಷನ್. ಕಲ್ಚರ್ ಯಾವ್ದು? ಕಲ್ಚರ್ ಯಾವ್ದು? ಭಾರತೀಯ ಕಲ್ಚರ್. ಅವ್ರ ಕಲ್ಚರ್ ಅಲ್ಲ, ಅವ್ರ ಕಲ್ಚರ್ ಅಲ್ಲ, ಬಂಧುತ್ವದ ಕಲ್ಚರ್, ಹಿಂದುತ್ವದ ಕಲ್ಚರ್ ಅಲ್ಲ, ಬಂಧುತ್ವದ ಕಲ್ಚರ್ ನಮಗೆ ಬೇಕಾಗಿದೆ ಬಂಧುಗಳೇ. ಅದನ್ನು ನಾವು ಮಾಡೋದಕ್ಕೆ ಇವತ್ತು ನಮ್ಮ ಪರಶುರಾಮ ಮಹಾರಾಜನವರು, ನಮ್ಮ ಜ್ಞಾನ ಪ್ರಕಾಶ್ ಪೂಜ್ಯರನ್ನ, ನಮ್ಮ ಅಣ್ಣ ಭಾರತೀಯ ಅಪ್ಪನ ಏನು ಪೀಠದ ಪೂಜ್ಯರನ್ನ ಮತ್ತು ವಿಶೇಷವಾಗಿ ನಮ್ಮ ಹಿರಿಯರು ಮುಂದೆಗ ಕ್ಷಮಿಸ್ಬೇಕು ಸರ್, ನಾನು ಕೂಡ ಸ್ವಾಮಿ ಕೇಳ್ತಿರ್ತಾರೆ ತಮಗೆ ನಾವು ಆಮಂತ್ರಣ ಕೊಟ್ಟಿದ್ದಿಲ್ಲ. ಆದ್ರೆ ಪರಶುರಾಮ ಮಹಾರಾಜ್ ಅವರು ಹೇಳಿದ್ರು ನಿಮ್ಮ ಬಗ್ಗೆ ಕೇಳಿದ್ದೆ ನಾನು ಅಷ್ಟೇ. ಆದ್ರೆ ನಿಜವಾಗ್ಲೂ ನಿಮ್ಮ ಮಾತನ್ನು ಕೇಳಿದ ಮೇಲೆ ನನಗೂ ಕೂಡ ಜ್ಞಾನೋದಯ ಇವತ್ತು ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಸಂತೋಷಿದ್ದೀನಿ. ಅದರಿಂದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾನು ನಮ್ಮ ಎಲ್ಲ ಈ ವೇದಿಕೆಯ ಪರವಾಗಿ ಸಮಸ್ತ ಜನತೆಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ತಮಗೆ ನಾನು ಅರ್ಪಿಸ್ತೀನಿ ಸರ್. ಯಾಕಂದ್ರೆ ಇಂಥ ಚಿಂತಕರು ಇಂಥ ಸಮಾಜವನ್ನ ಕಟ್ಟುವಂತ ಇವತ್ತು ಹಿತಾಸಕ್ತಿ ನಮಗೆ ಬೆಳಕಾಗಿರೋ ಇವತ್ತು ನಮ್ಮಂತ ಹಿತಾಸಕ್ತಿಗಳು ದುಷ್ಟ ಶಕ್ತಿಗಳು ದೇಶಗಳು ಹೊಡೆಯುವಂತವರು ನಮಗೆ ಅವಶ್ಯಕತೆ ಇಲ್ಲ ಬಂಧುಗಳೇ. ಆದ ಕಾರಣ ಈ ಕಾರ್ಯಕ್ರಮ ಇವತ್ತು ಪ್ರಥಮವಾಗಿ ಇವತ್ತು ಕರ್ಮಭೂಮಿ ಐಕ್ಯ ಭೂಮಿ ಬಸವಣ್ಣನವರ ನಾಡಿನಲ್ಲಿ ಪ್ರಾರಂಭ ಆಗಿದೆ. ಇದು ಇಡೀ ಡೆಲ್ಲಿವರೆಗೆ ಮುಟ್ಟೆ ಕೊಡ್ತೀವಿ ನಾವು. ಇವತ್ತು ಹಳ್ಳಿಯಿಂದ ಡೆಲ್ಲಿಗೆ, ಹಳ್ಳಿಯಿಂದ ಡೆಲ್ಲಿಗೆ ಹೋಗೋಣ ಬಂದಂತ ಹೋಗಿ ನಾವು ಹೋಗೇ ಹೋಗ್ತೀವಿ. ಇದನ್ನ ಅಲ್ಲಿವರೆಗೆ ಒಯ್ದ್ರೆ ಈ ಸಂಘಟನೆ ಇನ್ನು ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಪರಶುರಾಮ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಕ್ಕೂ ಈ ಒಂದು ಬಸವ ಭೀಮ ಸಂಗಮ ಸಮಾರಂಭವನ್ನು ಮನವನ್ನು ತರಿಸುವಂತ ಕೆಲಸ, ಮಾನವೀಯ ಮೌಲ್ಯಗಳನ್ನ ಇವತ್ತು ಎತ್ತಿ ಹಿಡಿದು ನಾವೆಲ್ಲರೂ ಮಾನವರು ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ನಾವು ಮುಂದೆ ಆಗ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ, ಮತ್ತು ವಿಶೇಷವಾಗಿ ಇಲ್ಲಿ ಬಹಳಷ್ಟು ಜನ ಮನಸ್ಸುಗಳು ಬಂದಿದೆ. ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳಿ. ಏನೇ ಇರಲಿ, ನಿಮ್ಮ ಏನೇ ವಿಚಾರ ಇರ್ಬೋದು, ನಿಮ್ಮ ಮನೆಯಲ್ಲಿ ಒಂದು ಪರಂಪರೆ ಇರ್ಬೋದು, ಇದೆ ಎಲ್ಲರ ಮನೆಯಲ್ಲಿ ಒಂದು ಪರಂಪರೆ. ನಮ್ಮ ಮನೆಯಾಗ ಮುಂದೆ, ನಿಮ್ಮ ಮನೆಯಾಗ ಮುಂದೆ, ಎಲ್ಲರ ಮನೆಯಲ್ಲಿ ಜೈತಿದ್ರೆ ನನಗೆ ಹೇಳ್ತಾರಲ್ಲ ಎಲ್ಲರ ಮನೆಗೆ ದೋಷ ತೂತ, ಅದಕ್ಕೆ ತೂತ ಅದಾವ, ಅದಕ್ಕೆ ಆ ತೂತ ಅದಾವ ಅಂತೇಳಿ ಆ ತೂತು ಮುಚ್ಚುವುದ ಕೆಲಸ ಬಿಡಮಾಡ್ರೆ ಆ ತೂತು ಮುಚ್ಚುವುದ ಕೆಲಸ ನಾನು ಇವತ್ತಿಂದ ಪ್ರಾರಂಭ ಮಾಡ್ರಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಈ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಕರೆ ಕೊಟ್ಟು ಇದು ಒಂದು ತಂಡವಾಗಿ ಒಂದು ಶಕ್ತಿಯಾಗಿ ಹೆಮ್ಮರವಾಗಿ ಬೆಳೆಯುತ್ತೆ. ಇದಕ್ಕೆ ತಾವೆಲ್ಲ ಮನಸಾರೆ ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಿರಬೇಕು. ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವಂತಹ ಬುದ್ಧಿಜೀವಿಗಳು ಇರ್ಬೋದು, ವೇದಿಕೆ ಮುಂಭಾಗದಲ್ಲಿರುವಂತಹ ಬುದ್ಧಿಜೀವಿಗಳು, ಹಿರಿಯ ಜೀವಿಗಳು ನಮ್ಮ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈ ವೇದಿಕೆ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರಿಗೂ ಮತ್ತೆ ವಿಶೇಷವಾಗಿ ಧನ್ಯವಾದಗಳು ಹೇಳಿ ನಮ್ಮ ಜ್ಞಾನ ಪ್ರಕಾಶ ಪೂಜ್ಯರ ಪರವಾಗಿ, ನಮ್ಮ ಅನ್ನದಾನ ಭಾರತೀಯ ಪೂಜ್ಯರ ಪರವಾಗಿ, ಪರಶುರಾಮ ಮಹಾರಾಜರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.